ಇವತ್ತು ಹಾಸನ ಜಿಲ್ಲೆ ಒಂದು ಒಳ್ಳೆಯ ಜಿಲ್ಲೆ ಇದೆ. ಇವತ್ತು ನಾನಿದ್ದೀನಿ ಪುಷ್ಪಗಿರಿ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸಲ್ಲಿ. ಹಾಸನದ ಬಸ್ಟ್ಯಾಂಡ್ ರೋಡ್ನಲ್ಲಿ ವೈದ್ಯಕೀಯ ಶಿಕ್ಷಣ ಕಾಲೇಜನ್ನು ಕಟ್ಟಡದ ಉದ್ಘಾಟನೆಯನ್ನು ಇವತ್ತು ನೆರವೇರ್ತಾ ಇದೆ. 6 ತಿಂಗಳು ಟ್ರೈನಿಂಗ್ ಕೊಡ್ತೀವಿ. ಇದು ಫ್ರೀ ಟ್ರೈನಿಂಗ್. ಈ ಟ್ರೈನಿಂಗ್ ಆದಮೇಲೆ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ನಾವು ಇಂಟರ್ನ್ಶಿಪ್ ಕೊಡ್ತೀವಿ. ಅದಾದಮೇಲೆ ಫುಲ್ ಟೈಮ್ ಎಂಪ್ಲಾಯ್ಮೆಂಟು ಕೊಡ್ತೀವಿ. ಚಿಕ್ಕದಾದವರು ಕೀರ್ತಿ ದೊಡ್ಡದು ಅಂತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ರಲ್ಲಿ ಪರಮ ಪೂಜ್ಯರು ಪ್ರಪ್ರಥಮ ಅಂತಕ್ಕಂಥ ಸಂದೇಶವನ್ನು ನಾನು ಕೊಡಬೇಕಾಗ್ತದೆ. ಇವತ್ತು ಹಾಸನ ಜಿಲ್ಲೆ ಒಂದು ಒಳ್ಳೆಯ ಜಿಲ್ಲೆ ಇದೆ. ಇಲ್ಲಿ ಜಿಲ್ಲಾಧಿಕಾರಿಗಳಾಗಿ ನಮ್ಮ ಲತಾ ಕುಮಾರಿ ಅವರು ಬಂದಿದ್ದಾರೆ. ಯಾಕಂದರೆ ಅವರು ನಮ್ಮ ಮತಕ್ಷೇತ್ರದಲ್ಲೇ ಫಸ್ಟ್ ಪೋಸ್ಟಿಂಗ್ ಆಗಿತ್ತು. ಅಸಿಸ್ಟೆಂಟ್ ಕಮಿಷನರ್ ಭಾಳ ಉತ್ತಮ ಕೆಲಸ ಅಲ್ಲಿ ಮಾಡಿದರು. ಆಮೇಲೆ ನಮ್ಮ ಹತ್ರ 1.5 ವರ್ಷ ನಮ್ಮ ಇಲಾಖೆಯಲ್ಲೇ ಡೆಪ್ಯೂಟಿ ಸೆಕ್ರೆಟರಿ ಆಗಿ ಕೆಲಸ ಮಾಡಿದರು. ಇವತ್ತು ಒಳ್ಳೆ ಹುದ್ದೆಯಲ್ಲಿ ಲತಾ ಕುಮಾರಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಒಳ್ಳೆಯ ಕಾರ್ಯವೈಖರಿ ಇದೆ. ಕಾಯಕದ ಸಂಸ್ಕೃತಿಯನ್ನು ಬಸವಾದಿ ಶರಣರು ಏನೋ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಬೆಳವಣಿಗೆಯಲ್ಲಿ ಮಠಮಾನ್ಯಗಳ ಕೊಡುಗೆ ಭಾಳ ಅಪಾರವಾಗಿದೆ. ನಾನು ನಿನ್ನೆ ಆದಿಚುಂಚನಗಿರಿ ಯೂನಿವರ್ಸಿಟಿಗೆ ಹೋಗಿದ್ದೆ. ಸ್ವಾಮೀಜಿಗಳ ಕರೆದಿದ್ರಲ್ಲಿ ಮೆಡಿಕಲ್ ಕಾಲೇಜ್ ಪ್ರೋಗ್ರಾಮ್. ಆದಿಚುಂಚನಗಿರಿ ಮಠನು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಈಗ 3 ಮೆಡಿಕಲ್ ಕಾಲೇಜುಗಳನ್ನು ಮಾಡಿದ್ದಾರೆ ಮತ್ತು ಅನೇಕ ವಿದ್ಯಾಸಂಸ್ಥೆಗಳನ್ನು ಹಾಕಿದ್ದಾರೆ. ವ್ಯವಸಾಯಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು, ಮಠದ ಏಳಿಗೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು, ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು. ಇವತ್ತು ಒಂದಿಷ್ಟು ಹೆಜ್ಜೆಯನ್ನು ಮುಂದಿಟ್ಟು ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದು ನಾವೇನು ಕಲ್ಪನೆಯನ್ನು ಮಾಡ್ತೀವಿ ಅದನ್ನು ಸ್ಥಳೀಯವಾಗಿ ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಆರೋಗ್ಯ ಕ್ಷೇತ್ರಕ್ಕೂ ಸಹ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಪುಷ್ಪಗಿರಿ ಮಹಾಸಂಸ್ಥಾನದ ವತಿಯಿಂದ ಹಾಸನದ ನಗರದಲ್ಲಿ ಆರೋಗ್ಯ ವಿಜ್ಞಾನ ಸಂಸ್ಥೆ ಮೆಡಿಕಲ್ ಸಂಬಂಧಪಟ್ಟಂತೆ ಇವತ್ತು ಕಾಲೇಜನ್ನು ಪ್ರಾರಂಭ ಆಗ್ತಾ ಇದೆ. ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಕಾರಣ ಇಷ್ಟೇ, ಪುಷ್ಪಗಿರಿ ಒಂದು ಸಣ್ಣದಾಗಿ ಪ್ರಾರಂಭ ಆಗಿ ಇವತ್ತು ಹಾಸನ ನಗರದಲ್ಲಿ ವೈದ್ಯಕೀಯ ಶಿಕ್ಷಣ ಕೊಡುವಂಥ ಮಟ್ಟಕ್ಕೆ ಇವತ್ತು ಪುಷ್ಪಗಿರಿ ಬೆಳೆದಿರುವಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದುಕೊಡ್ತಾ ಇದೆ. ಆ ಹಿನ್ನೆಲೆ ಮೇಲೆ ಇವತ್ತು ಹಾಸನದ ಬಸ್ಟ್ಯಾಂಡ್ ರೋಡ್ನಲ್ಲಿ ವೈದ್ಯಕೀಯ ಶಿಕ್ಷಣ ಕಾಲೇಜನ್ನು ಕಟ್ಟಡದ ಉದ್ಘಾಟನೆಯನ್ನು ಇವತ್ತು ನೆರವೇರ್ತಾ ಇದೆ. ಹಾಗೆ ನಮ್ಮ ಕ್ಷೇತ್ರದ ಶಾಸಕರಂಥ ಸುರೇಶ್ ಅಣ್ಣವರು, ಹಾಸನ ಕ್ಷೇತ್ರದ ಶಾಸಕರಂಥ ಸ್ವರೂಪ್ ಅವರು, ನಮ್ಮ ಸಂಸದರಂಥ MP ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ನಮ್ಮ ಸಂಸ್ಥೆಗೆ ಒಂದು ಬೆಂಬಲವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಯೂನಿವರ್ಸಿಟಿ ಕುಲಪತಿಗಳಾದಂಥ ಭಗವಾನ್ ಸರ್ರಿಂದ ಹಿಡಿದು ಎಲ್ಲ ಯೂನಿವರ್ಸಿಟಿ ಅಧಿಕಾರಿ ವರ್ಗದವರು, ನಮ್ಮ ಸಂಸ್ಥೆಯ ನಿರ್ದೇಶಕರದು, ಹಾಗೆ ನಮ್ಮ ವಿರೂಪಾಕ್ಷಣ್ಣವರು, ಹಾಗೆಲ್ಲರೂ ಸೇರಿ ಸಂಸ್ಥೆಗೆ ಒಂದು ಸಪೋರ್ಟನ್ನು ಮಾಡೋ ಮುಖಾಂತರ ವೈದ್ಯಕೀಯವಾಗಿ ಒಂದು ಹೊಸ ಹೆಜ್ಜೆಯನ್ನು ಇಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು MM ಹಾಸ್ಪಿಟ್ಲು ಅಂತಂದರೆ ಹಾಸನದಲ್ಲಿ ಭಾಳ ಫೇಮಸ್ ಆಗಿರುವಂಥ ಹಾಸ್ಪಿಟಲ್. ಅಲ್ಲಿ ನುರಿತ ವೈದ್ಯರಿಂದ ವಿದ್ಯಾರ್ಥಿಗಳಿಗೆ ಟ್ರೈನಿಂಗನ್ನು ಕೊಡುವಂಥ, ಕ್ಲಾಸನ್ನು ಕೊಡುವಂಥ ಕೆಲಸವನ್ನು ಕಾಲೇಜ್ ವತಿಯಿಂದ ಮಾಡ್ತಾ ಇದೆ. ಹಲೋ, ನನ್ನ ಹೆಸರು ಶಿವರಾಮ್ ಅಂತ. ನಾವು ಇವತ್ತು ಇನ್ಫಿನೆಕ್ಸಾ ಅಂತ ಒಂದು ಕಂಪ್ನಿ ಓಪನ್ ಮಾಡ್ತಿದ್ವಿ ಪುಷ್ಪಗಿರಿ ಮಹಾಸಭಾದ ವತಿಯಿಂದ. ಈ ಕಂಪ್ನಿ ಸಾಫ್ಟ್ವೇರ್ ಕಂಪ್ನಿ ಆಗಿದ್ದು ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IoT, ರೋಬೋಟಿಕ್ಸ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಈ ಥರದ್ದೆಲ್ಲ ಸರ್ವಿಸಸ್ ಮಾಡ್ತೀವಿ. ಅದ್ರ ಜೊತೆಗೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕೂಡ ಮಾಡ್ತೀವಿ. ಇದನ್ನು ನಾವು ಹಾಸನ ಡಿಸ್ಟ್ರಿಕ್ಟಲ್ಲಿ ಒಂದು ದೊಡ್ಡ ಕಂಪ್ನಿ ಮಾಡಬೇಕು ಅಂತ ನಮಗೆ ತುಂಬ ಇಷ್ಟ ಇದೆ. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಿದ್ವಿ. ಇದರಲ್ಲಿ ತುಂಬ ಜನ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಂದೇ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ AI ಅದೇ ಥರ ಇನ್ನೊಬ್ಬರು ಜಗದೀಶ್ ಅಂತಿದ್ದಾರೆ, ಅವ್ರದ್ದು ಇದೆ ತುಂಬ ಎಕ್ಸ್ಪೀರಿಯನ್ಸು. ಈ ಥರ ತುಂಬ ಜನ ಎಕ್ಸ್ಪೀರಿಯನ್ಸ್ ಇರೋರು, IT ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಜೊತೆಗೆ ಬಂದು ಈ ಥರ ಇನ್ಫಿನೆಕ್ಸಾ ಅಂತ ಸ್ಟಾರ್ಟ್ ಮಾಡ್ತಿದ್ದೀವಿ. ಈ ಕಂಪ್ನೀಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ, ಇಲ್ಲಿ ಸುತ್ತಮುತ್ತ ಇರೋ ಕಾಲೇಜ್ಗಳಿದಾವಲ್ಲ, ಆ ಕಾಲೇಜಿಂದ ಸ್ಟೂಡೆಂಟ್ಸ್ನ ತಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಲಿಫ್ಟ್ ಆಫ್ ಪ್ರೋಗ್ರಾಮ್ ಅಂತ ಒಂದಿದೆ ನಮ್ಮದು. ಆ ಲಿಫ್ಟ್ ಆಫ್ ಪ್ರೋಗ್ರಾಮಿಂದ ಟ್ರೈನಿಂಗ್ ಕೊಟ್ಟು ಸ್ಟೂಡೆಂಟ್ಸ್ಗೆ 6 ತಿಂಗಳು ಟ್ರೈನಿಂಗ್ ಕೊಡ್ತೀವಿ. ಇದು ಫ್ರೀ ಟ್ರೈನಿಂಗ್. ಈ ಟ್ರೈನಿಂಗ್ ಆದಮೇಲೆ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ನಾವು ಇಂಟರ್ನ್ಶಿಪ್ ಕೊಡ್ತೀವಿ. ಅದಾದಮೇಲೆ ಫುಲ್ ಟೈಮ್ ಎಂಪ್ಲಾಯ್ಮೆಂಟು ಕೊಡ್ತೀವಿ. ಇದು ದೊಡ್ಡ ಆಪರ್ಚುನಿಟಿ ಹಾಸನ ಡಿಸ್ಟ್ರಿಕ್ಟಲ್ಲಿರೋರಿಗೆ. ನೀವೆಲ್ಲರೂ ಇದನ್ನ ಫುಲ್ ಅಡ್ವಾಂಟೇಜ್ ತಗೊಂಡು ಇದನ್ನ ಉಪಯೋಗಿಸ್ಬೇಕು ಅಂತ ನಾನು ಕೇಳ್ಕೊತೀನಿ.